ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಸೊ ಐ ಪಿ ಎಲ್ ಸೀರೀಸ್ನ ಇನ್ನೊಂದು ವೀಡಿಯೋಗೆ ಸ್ವಾಗತ. ಸೊ ಮುಂಚಿನ ವೀಡಿಯೋದಲ್ಲಿ ನಾವು ಆರ್ ಸಿ ಬಿ ಸ್ಕ್ವಾಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಆ್ಯಂಡ್ ಅವರ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು ಅಂತಲೂ ಹೇಳಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಟೀಮ್ ಬಗ್ಗೆ ರಿವ್ಯೂ ಮಾಡೋಣ. ಅದು ಚೆನ್ನೈ ಸೂಪರ್ ಕಿಂಗ್ಸ್. ಸೊ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಆ್ಯಂಡ್ ಮೋಸ್ಟ್ ಫ್ಯಾನ್ ಬೇಸ್ ಇರೋವಂಥ ಟೀಮ್ ಅಂತಲೇ ಹೇಳ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್. ಸೊ MS ಧೋನಿ ಅವರೊಬ್ಬರೇ ಸಾಕು ಇಷ್ಟು ಫ್ಯಾನ್ ಬೇಸ್ ಇರೋದಕ್ಕೆ. ಸೊ ಅವ್ರು ಯಾವ ಥರ ಸ್ಕ್ವಾಡ್ ಮಾಡಿದ್ದಾರೆ, ಯಾರನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಟೀಮಲ್ಲಿ, ಯಾರನ್ನೆಲ್ಲ ರಿಟೈನ್ ಮಾಡಿದ್ದಾರೆ ಆ್ಯಂಡ್ ಯಾರು ಇವರ ಮೋಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬೋದು ಎಲ್ಲ ನೋಡೋಣ. ಸೊ ಮೊದಲಿಗೆ ನೋಡೋದಾದರೆ ಇವರು ಆಕ್ಷನ್ ಹೋಗೋ ಮುಂಚೆ 5 ಜನ ಪ್ಲೇಯರ್ಸ್ನ ರಿಟೈನ್ ಮಾಡಿದರು. ಸೊ ಮೊದಲನೇದಾಗಿ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ನ ರಿಟೈನ್ ಮಾಡಿದ್ದಾರೆ. ಸೊ MS ಧೋನಿನ ಆ್ಯಸ್ ಎ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ರಿಟೈನ್ ಮಾಡಿದರು. ಆ್ಯಂಡ್ ಆಲ್ರೌಂಡರ್ ಜಡೇಜಾನ, ದೆನ್ ಪತಿರಾನ ಶ್ರೀಲಂಕಾದ ಪ್ಲೇಯರ್, ಆ್ಯಂಡ್ ಶಿವಮ್ ದುಬೆನ ರಿಟೈನ್ ಮಾಡಿದ್ದಾರೆ. ಸೊ 5 ಜನನೂ ಒಳ್ಳೆ ಕ್ವಾಲಿಟಿ ಪ್ಲೇಯರ್ಸ್. ಸೊ ಲಾಸ್ಟ್ ಇಯರ್ ಒಳ್ಳೆ ಮ್ಯಾಚ್ ವಿನ್ನರ್ಸ್ ಆಗಿದ್ರು ಇವರು. ಸೊ ಈ ಸಲನೂ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅನಿಸುತ್ತೆ ಎಲ್ಲರೂ. ಸೊ ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ. ಸೊ ಮೋಸ್ಟ್ಲಿ ಯಾವತ್ತು ಇವರು ರಿಟೈನ್ ಮಾಡುವಾಗ ಇಂಡಿಯನ್ ಕೋರ್ನ ರಿಟೈನ್ ಮಾಡ್ತಾರೆ. ಸೊ ಪ್ರತಿ ಸಲ ನಾವು ನೋಡ್ತಿದ್ವಿ, ಮುಂಚೆ ಎಲ್ಲ ರೈನಾ, ರಾಯ್ಡು, ಜಡೇಜಾ, ಧೋನಿ ಎಲ್ಲ ರಿಟೈನ್ ಮಾಡ್ತಿದ್ರು. ಈ ಸಲನೂ ಹಾಗೆ 4 ಜನ ಇಂಡಿಯನ್ ಪ್ಲೇಯರ್ಸ್ನ ರಿಟೈನ್ ಮಾಡಿದರು. ಸೊ ಇದು ಟೀಮ್ ಕಾಂಬಿನೇಷನ್ಗೆ ತುಂಬ ಯೂಸ್ ಆಗುತ್ತೆ ಇಂಡಿಯನ್ ಪ್ಲೇಯರ್ಸ್ನ ರಿಟೈನ್ ಮಾಡೋದು. ಸೊ ಇದು CSK ಅವ್ರದ್ದು ಯಾವತ್ತೂ ಸ್ಟ್ರಾಟಜಿ ಇರುತ್ತೆ. ಸೊ ಇದು ಬಿಟ್ಟರೆ ಇವರು ಆಕ್ಷನಲ್ಲಿ ಯಾರನ್ನೆಲ್ಲ ಬೈ ಮಾಡಿದ್ದಾರೆ ಅಂತ ನೋಡೋದಾದರೆ ಮೊದಲಿಗೆ ಅಶ್ವಿನ್ನ ಪಿಕ್ ಮಾಡಿದ್ದಾರೆ. ಸೊ ಅಶ್ವಿನ್ ಅವ್ರಿಗೆ ಇದೊಂಥರ ಹೋಮ್ ಕಮ್ಮಿಂಗ್ ಅಂತಲೇ ಹೇಳ್ಬೋದು. ಸೊ ಇವರು ತಮ್ಮ ಕರಿಯರ್ನ ಆ್ಯಕ್ಚುಲಿ CSK ಮುಖಾಂತರನೇ ಸ್ಟಾರ್ಟ್ ಮಾಡಿರೋದು. ಮೋಸ್ಟ್ಲಿ ಇವಾಗ ಕೆರಿಯರ್ ಎಂಡ್ ಕೂಡ CSK ಮೂಲಕನೇ ಮಾಡ್ಬೋದು. ಸೊ ಮೋಸ್ಟ್ಲಿ ಇದು 3 ಸೀಸನ್ ಇವ್ರದ್ದು ಲಾಸ್ಟ್ ಆಗಿರ್ಬೋದು. ಸೊ ಲಾಸ್ಟ್ ಆಕ್ಷನೇ ಆಗಿರುತ್ತೆ ಪಕ್ಕ. ಸೊ ಚೆನ್ನೈ ಪಿಚ್ಗಂತೂ ಮಾಡಿಸಂಥ ಬೌಲರ್ ಇವರು. ಸೊ ಪಕ್ಕ ಚೆನ್ನಾಗಿ ಹಾಕ್ತಾರೆ. ಇವ್ರದ್ದು ಹೋಮ್ ಪಿಚ್ ಕೂಡ. ಸೊ ಅದಾದಮೇಲೆ ನೂರ್ ಅಹ್ಮದ್ನ ಪಿಕ್ ಮಾಡಿದ್ದಾರೆ. ಇವರು ಕೂಡ ವಿಕೆಟ್ ಟೇಕಿಂಗ್ ಬೌಲರ್ ಆಗಿದ್ದಾರೆ, ಅಫ್ಘಾನಿಸ್ತಾನದವರು. ಸೊ ಒಳ್ಳೆ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾರೆ ಇವರು CSKಗೆ. ಸೊ ಚೆನ್ನೈ ಪಿಚ್ಚಲ್ಲಿ ಚೆನ್ನಾಗಿ ಹಾಕ್ತಾರೆ. 7 ಮ್ಯಾಚಲ್ಲಂತೂ ಚಪಕ್ ಗ್ರೌಂಡಲ್ಲಿ ಪಕ್ಕ ಇವ್ರನ್ನ ಆಡಿಸ್ತಾರೆ. ಸೊ ಅದಾದಮೇಲೆ ಡೆವನ್ ಕಾನ್ವೇನ ಮತ್ತೆ ತಗೊಂಡಿದ್ದಾರೆ CSK ಅವರು. ಸೊ ಆಕ್ಷನಲ್ಲಿ ಬಿಟ್ಟು ಮತ್ತೆ ಬೈಬ್ಯಾಕ್ ಮಾಡಿದ್ದಾರೆ. ಸಿಮಿಲರ್ಲಿ ರಚಿನ್ ರವೀಂದ್ರ ಅವರನ್ನು ಕೂಡ ಬೈಬ್ಯಾಕ್ ಮಾಡಿದ್ದಾರೆ. ಇಬ್ಬರು ಒಳ್ಳೆ ಕ್ವಾಲಿಟಿ ಪ್ಲೇಯರು ನ್ಯೂಜಿಲೆಂಡ್ ಕಡೆಯಿಂದ. ಸೊ ಅದಾದಮೇಲೆ ಇನ್ನೊಂದು ಪಿಕ್ ಅಂದರೆ ಅದು ಸ್ಯಾಮ್ ಕರನ್. ಸೊ ಆಲ್ರೌಂಡರ್ ಇಂಗ್ಲೆಂಡಿಂದ. ಸೊ ಇವ್ರು ಕೂಡ ಪಕ್ಕ ಇಲ್ಲಿ ಒಂದು ಒಳ್ಳೆ ಮೇಯ್ನ್ ಪ್ಲೇಯರ್ ಆಗ್ತಾರೆ ಆಲ್ರೌಂಡರ್ ಆಗಿರೋದ್ರಿಂದ. CSK ಅವರು ಯಾವತ್ತೂ ಆಲ್ರೌಂಡರ್ಸ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಟೀಮಲ್ಲಿ. ಸೊ ಈ ಸಲ ಸ್ಯಾಮ್ ಕರನ್ ಅವನು ಪಕ್ಕ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಲಿಸ್ಟಲ್ಲಿ ಇದ್ದೇ ಇರ್ತಾರೆ. ಸೊ ವಿಕೆಟ್ಸು ತೆಗಿತಾರೆ, ರನ್ ಕೂಡ ಮಾಡ್ತಾರೆ, ಮಿಡ್ಲ್ ಆರ್ಡರ್ ಬರ್ತಾರೆ. ಸೊ ಅದಾದಮೇಲೆ ನಥನ್ ಎಲಿಸ್ನ ತಗೊಂಡಿದ್ದಾರೆ. ಸೊ ಆಸ್ಟ್ರೇಲಿಯಾ ಪ್ಲೇಯರ್, ಒಳ್ಳೆ ಸ್ಲೋವರ್ ಬೌಲರ್ ಹಾಕ್ತಾರೆ. ಸೊ ಚೆನ್ನೈ ಪಿಚ್ಗಂತೂ ಸೂಟ್ ಆಗ್ತಾರೆ ಇವರು. ಅದಾದಮೇಲೆ ಜೇಮಿ ಓವರ್ಟನ್, ಇಂಗ್ಲೆಂಡ್ ಆಲ್ರೌಂಡರ್. ಸೊ ಚಾಂಪಿಯನ್ಸ್ ಟ್ರೋಫಿಲಿ ಆಡಿದರು. ಅಷ್ಟು ಬೌಲಿಂಗಲ್ಲಿ ಅಷ್ಟೊಂದು ಏನು ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ, ಬಟ್ ಬ್ಯಾಟಿಂಗ್ ಸ್ವಲ್ಪ ಇಂಪ್ರೆಸಿವ್ ಆಗಿತ್ತು ಇವ್ರದ್ದು. ಸೊ ಅದಾದಮೇಲೆ ಇಂಡಿಯನ್ನಲ್ಲಿ ಖಲೀಲ್ ಅಹ್ಮದ್ನ ತಗೊಂಡಿದ್ದಾರೆ. ಒಳ್ಳೆ ಸ್ಲೋವರ್ ಬಾಲ್ ಹಾಕ್ತಾರೆ. ನ್ಯೂ ಬಾಲಲ್ಲಿ ಕೂಡ ಸ್ವಲ್ಪ ಬೌಲಿಂಗ್ ಮಾಡ್ಬೋದು, ಬಟ್ ಇವರಿಗೆ ಚಾನ್ಸಸ್ ಸಿಗೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಇನ್ನೊಂದು ಇಂಪ್ರೆಸಿವ್ ಬೌಲರ್ ಅಂದರೆ ಅದು ಅಂಶುಲ್ ಕಂಬೋಜ್. ಸೊ ಒನ್ ಆಫ್ ಮೈ ಫೇವ್ರೆಟ್ ಬೌಲರ್. ಸೊ ಡೊಮೆಸ್ಟಿಕ್ಕಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಹರಿಯಾಣ ಕಡೆಗೆ. ಸೊ ಈವನ್ ರಣಜಿಯಲ್ಲಿ ಒಂದು ಇನ್ನಿಂಗ್ಸಲ್ಲಿ 10 ವಿಕೆಟ್ಸ್ ಕೂಡ ತಗೊಂಡಿದ್ರು. ಸೊ ನ್ಯೂ ಬಾಲಲ್ಲಂತೂ ಪಕ್ಕ ಇವರು 4th ಆ್ಯಂಡ್ 5th ಲೈನ್ ಸ್ಟಂಪ್ ಬಾಲ್ ಹಾಕ್ತಾರೆ. ಇವ್ರನ್ನ ಪಿಕ್ ಮಾಡೋದು ತುಂಬ ಕಷ್ಟ. ಅದಾದಮೇಲೆ ರಾಹುಲ್ ತ್ರಿಪಾಠಿನ ತಗೊಂಡಿದ್ದಾರೆ. ಸೊ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್, ಅಗ್ರೆಸಿವ್ ಪ್ಲೇಯರ್, ಚೆನ್ನಾಗಿ ಆಡ್ತಾರೆ. ಸೊ ದೀಪಕ್ ಹೂಡಾನ ತಗೊಂಡಿದ್ದಾರೆ. ಸೊ ಇವರು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್. ಸೊ 2 ಇಯರ್ಸ್ ಬ್ಯಾಕ್ ಇಂಡಿಯಾ ಟೀಮಲ್ಲಿದ್ದರು, ಆಮೇಲೆ ಫಾರ್ಮ್ ಡಿಪ್ಪಾಗಿ ಸೊ ಇಂಡಿಯಾ ಟೀಮಿಂದ ಔಟ್ ಆಗಿದ್ದಾರೆ. ಸೊ ಯಾವ ಥರ ಆಡ್ತಾರೆ ನೋಡಬೇಕು. ವಿಜಯ್ ಶಂಕರ್ನ ಕೂಡ ತಗೊಂಡಿದ್ದಾರೆ, ಆಲ್ರೌಂಡರ್. ಸೊ ಒಳ್ಳೆ ಕ್ವಾಲಿಟಿ ಪ್ಲೇಯರ್ ಇವರು ಕೂಡ. ಸೊ ಅದಾದಮೇಲೆ ಶ್ರೇಯಸ್ ಗೋಪಾಲ್ನ ತಗೊಂಡಿದ್ದಾರೆ, ಲೆಗ್ ಸ್ಪಿನ್ನರ್, ಕರ್ನಾಟಕದ ಪ್ಲೇಯರ್. ಇವರು ಹಾಗೆ ಈ ಸಲ ರಣಜಿಯಲ್ಲಿ ಚೆನ್ನಾಗಿ ಆಡಿದರು ಸೊ ಕರ್ನಾಟಕಕ್ಕೆ. ಸೊ ಯಾವ ಥರ ಆಡ್ತಾರೆ ಚೆನ್ನೈ ಗ್ರೌಂಡಲ್ಲಿ, ಆಮೇಲೆ ಯಾವೇ ಗ್ರೌಂಡಲ್ಲಿ ನೋಡಬೇಕು. ಸೊ ಯಾವತ್ತೂ ಚೆನ್ನೈ ಸ್ಕ್ವಾಡ್ ನೋಡುವಾಗ ನಮಗೆ ಇಂಟರ್ನ್ಯಾಷನಲ್ ಸ್ಟಾರ್ಸ್ ಅಂತ ಅಷ್ಟೊಂದು ಕಾಣಲ್ಲ. ಸೊ ಯೂಶ್ವಲಿ ಎಲ್ಲರೂ ಹೇಳ್ತಾರೆ ಇವರು ಮುಗ್ದೋಗಿರೋ ಪ್ಲೇಯರ್ಸ್ನ ತಗೊಳ್ತಾರೆ ಅಂತ. ಸೊ ಯೂಶ್ವಲಿ ಇಲ್ಲೂ ತುಂಬ ಜನ ಹೇಳಿದರು, ಲೈಕ್ ತ್ರಿಪಾಠಿ, ದೀಪಕ್ ಹೂಡಾ, ವಿಜಯ್ ಶಂಕರ್, ಶ್ರೇಯಸ್ ಗೋಪಾಲ್, ಅಶ್ವಿನ್, ಖಲೀಲ್ ಅಹ್ಮದ್ ಇವರೆಲ್ಲ ಆಲ್ರೆಡಿ ಮುಗ್ದೋಗಿರೋ ಪ್ಲೇಯರ್, ಫಿನಿಶ್ ಪ್ಲೇಯರ್. ಸೊ
ಅಂತ. ಬಟ್ ಇವ್ರು ಯಾವ ಥರ ಸ್ಕ್ವಾಡ್ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಇವರು ಪಿಕ್ ಮಾಡೋವಾಗ ಡೊಮೆಸ್ಟಿಕ್ ಸೀಸನ್ನ ಫಾಲೋ ಮಾಡ್ತಾರೆ. ಸೊ ಆಲ್ರೆಡಿ ಇಂಡಿಯಾದಲ್ಲಿ ಇರಬೇಕಂತ ಇಲ್ಲ, ಡೊಮೆಸ್ಟಿಕಲ್ಲಿ ಇವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಅವರು ರೆಕಗ್ನೈಸ್ ಮಾಡ್ತಾರೆ. ಸೊ ಆ್ಯಂಡ್ ಇವರು ಡೊಮೆಸ್ಟಿಕಲ್ಲಿ ಆಡಿ ಬರೋದ್ರಿಂದ ಇವರು ಫಾರ್ಮ್ ಚೆನ್ನಾಗಿರುತ್ತೆ ಆ್ಯಂಡ್ ಇವ್ರಿಗೆ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಎಲ್ರಿಗೆ ಇಲ್ಲೊಂದು ರೋಲ್ ಕೊಟ್ಟಿರ್ತಾರೆ, ಸೊ ಯಾವ ಥರ ಆಡಬೇಕು ಅಂತ. ಸೊ ಆ ರೋಲ್ ಮುಖಾಂತರನೇ ಎಲ್ಲರೂ ಆಡ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಯಾವ ಥರ ಆಡಬೇಕು ಅಂತ ಒಂದು ಕ್ಲಾರಿಟಿ ಬಂದಿರುತ್ತೆ. ಸೊ ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಶಿವಮ್ ದುಬೆ ಅಂತಲೇ ಹೇಳ್ಬೋದು. ಸೊ ಶಿವಮ್ ದುಬೆನ ಆ್ಯಸ್ ಸೂನ್ ಆಸ್ ಇವರು ಪಿಕ್ ಮಾಡಿದ ಮೇಲೆ, ಸೊ ಇವ್ರ ರೋಲ್ ಇದ್ದಿದ್ದು ಇವರು ಸ್ಪಿನ್ನರ್ಸ್ಗೆ ಅಟ್ಯಾಕ್ ಮಾಡಬೇಕು ಅಂತ. ಸೊ ಮಿಡಲ್ ಬಂದು ಸ್ಪಿನ್ನರ್ಸ್ಗೆ ಒಳ್ಳೆ ಅಟ್ಯಾಕ್ ಮಾಡ್ತಾಯಿದ್ರು, ಒಳ್ಳೆ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ತಾಯಿದ್ರು. ಸೊ ಇದರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು. ಸೊ ಆ್ಯಂಡ್ ಇವರು ಅದೇ ರೀತಿ ಪೇಸರ್ಸಿಗೆ ಕೂಡ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಸದ್ಯಕ್ಕೆ ಇವ್ರದ್ದು ಈಗ ಇಂಪಾರ್ಟೆಂಟ್ ಮಿಡ್ಲ್ ಆರ್ಡರ್ ಪ್ಲೇಯರ್ ಆಗಿದ್ದಾರೆ. ಸೊ ಈ ಥರ ಇವ್ರಿಗೆ ಒಂದೊಂದು ಪರ್ಟಿಕ್ಯುಲರ್ ರೋಲ್ ಕೊಟ್ಟು ಇವ್ರನ್ನ ಒಳ್ಳೆ ಬಿಲ್ಡ್ ಮಾಡ್ತಾರೆ ಟೀಮಲ್ಲಿ. ಸೊ ಅದೇ ರೀತಿ ರಾಹುಲ್ ತ್ರಿಪಾಠಿ ಅವರು ಕಮ್ಬ್ಯಾಕ್ ಮಾಡ್ಬೋದಂತ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇವರು ಒಳ್ಳೆ ಕ್ವಾಲಿಟಿ ಪ್ಲೇಯರ್, ಬಟ್ ಚಾನ್ಸ್ ಸಿಗ್ತಾ ಇರಲಿಲ್ಲ ಮುಂಚೆ IPL ಟೀಮ್ಸಲ್ಲಿ. ಸೊ ಈ ಸಲ ಚೆನ್ನಾಗಿ ಚಾನ್ಸ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. 1 ಡೌನ್ ಬರ್ಬೋದು CSKಯಲ್ಲಿ. ಆ್ಯಂಡ್ ಈ ಚಾನ್ಸ್ನ ಯೂಸ್ ಮಾಡಿಕೊಂಡ್ರೆ ರಾಹುಲ್ ತ್ರಿಪಾಠಿ ಅವರು ಮತ್ತೆ ಇಂಡಿಯಾ ಟೀಮ್ಗೆ ಕಮ್ಬ್ಯಾಕ್ ಮಾಡ್ಬೋದು. ನೋಡೋಣ ಯಾವ ಥರ ಆಡ್ತಾರೆ ಅಂತ. ಸೊ ಇದಿಷ್ಟು CSK ಅವ್ರದ್ದು ಓವರಾಲ್ ಸ್ಕ್ವಾಡ್ ಬಗ್ಗೆ ಡೀಟೇಲ್ಸ್. ಇವಾಗ ಅವ್ರ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು ಅಂತ ನೋಡೋಣ. ಸೊ ಯಾರಿವರು ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬೋದು, ಪ್ಲೇಯಿಂಗ್ 11ಅಲ್ಲಿ ಯಾರೆಲ್ಲ ಇರ್ಬೋದು ಅಂತ ನೋಡೋಣ. ಮೊದಲಿಗೆ ಓಪನರ್ ಆಗಿ ಋತುರಾಜ್ ಗಾಯಕ್ವಾಡ್, ಕ್ಯಾಪ್ಟನ್ ಅವರು ಓಪನರ್ ಆಗಿ ಬಂದೇ ಬರ್ತಾರೆ. ಅವ್ರ ಜೊತೆ ಡೆವನ್ ಕಾನ್ವೆನ ಪಿಕ್ ಮಾಡಿದ್ದೀನಿ. ಸೊ ಕ್ವಾಲಿಟಿ ಪ್ಲೇಯರ್, ಸ್ಪಿನ್ನ ಚೆನ್ನಾಗಿ ಆಡ್ತಾರೆ ಅಂತ ಓಪನಿಂಗಲ್ಲಿ ಪಿಕ್ ಮಾಡಿದ್ದೀನಿ ರಚಿನ್ ರವೀಂದ್ರ ಅಗೇನ್ಸ್ಟ್. ಸೊ ಡೆವನ್ ಕಾನ್ವೆ ಪ್ರೆಷರ್ನ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಸೊ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ CSKಗೆ ಮತ್ತು ನ್ಯೂಜಿಲೆಂಡ್ಗೆ. ಸೊ ಅದಾದಮೇಲೆ 1 ಡೌನ್ ನಂಬರ್ 3ಯಲ್ಲಿ ರಾಹುಲ್ ತ್ರಿಪಾಠಿನ ಸೆಲೆಕ್ಟ್ ಮಾಡಿದ್ದೀನಿ. ಅಗ್ರೆಸಿವ್ ಪ್ಲೇಯರ್, ಸ್ಪಿನ್ನರ್ಸಿಗೆ ಕೂಡ ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಪೇಸರ್ಸಿಗೆ ಒಳ್ಳೆ ಅಟ್ಯಾಕ್ ಮಾಡ್ತಾರೆ. ಸೊ ಪವರ್ ಪ್ಲೇಯಲ್ಲಿ ಬಂದ್ರೂ ಇವರು ಚೆನ್ನಾಗಿ ಅಟ್ಯಾಕ್ ಮಾಡ್ತಾರೆ. ಸೊ ನಂಬರ್ 3ಯಲ್ಲಿ ಹಾಕಿದ್ದೀನಿ. ನಂಬರ್ 4ರಲ್ಲಿ ಶಿವಮ್ ದುಬೆ. ಸೊ ಇವ್ರು ಬರೋ ಟೈಮಲ್ಲಿ ಸ್ಪಿನ್ನರ್ಸ್ ಬಂದಿರ್ತಾರೆ ಬೌಲಿಂಗ್ಗೆ. ಸೊ ಹಾಗಾಗಿ ಇವರಿಗೆ ನಂಬರ್ 4ರಲ್ಲಿ ಒಳ್ಳೆ ಚಾನ್ಸ್ ಹೊಡೆಯೋದಕ್ಕೆ. ನಂಬರ್ 5ಯಲ್ಲಿ ಸ್ಯಾಮ್ ಕರನ್ನ ಪಿಕ್ ಮಾಡಿದ್ದೀನಿ. ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಇವರು ಮಿಡ್ಲ್ ಆರ್ಡರಲ್ಲಿ ಒಳ್ಳೆ ಯೂಸ್ ಆಗ್ತಾರೆ. ಆ್ಯಂಡ್ ನಂಬರ್ 6 ಮತ್ತು 7ರಲ್ಲಿ ಜಡೇಜಾ ಮತ್ತು ಧೋನಿನ ಪಿಕ್ ಮಾಡಿದ್ದೀನಿ ಆ್ಯಸ್ ಎ ಫಿನಿಷರ್. ಸೊ MS ಧೋನಿ ಗೊತ್ತಿರೋ ಹಾಗೇ ಅವರು ಆಲ್ಮೋಸ್ಟ್ 18th ಓವರ್ ನಂತರನೇ ಬರ್ತಾರೆ. 1-2 ಓವರ್ ಇರುವಾಗ ಜಾಸ್ತಿ ಬ್ಯಾಟಿಂಗ್ ಮಾಡಲ್ಲ. ಬಿಕಾಸ್ ಅವರಿಗೆ ನೀ ಇಂಜುರಿ ಇರೋದ್ರಿಂದ ಜಾಸ್ತಿ ರನ್ನಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಅದಾದಮೇಲೆ ಬೌಲಿಂಗಲ್ಲಿ ನೋಡೋದಾದರೆ ನ್ಯೂ ಬಾಲ್ನ ಅನ್ಶುಲ್ ಕಂಬೋಜ್ ಹ್ಯಾಂಡ್ಲ್ ಮಾಡ್ತಾರೆ. ಅವ್ರ ಜೊತೆ ಮೋಸ್ಟ್ಲಿ ಸ್ಯಾಮ್ ಕರನ್ ಬಾಲ್ ಮಾಡ್ಬೋದು. ಸೊ ಆ್ಯಂಡ್ ಪತಿರನ ಅವ್ರನ್ನ ಡೆತ್ತಲ್ಲಿ ಯೂಸ್ ಮಾಡ್ತಾರೆ ಆಫ್ಟರ್ 10th ಓವರ್. ಸೊ 3 ಜನ ಸ್ಪಿನ್ನರ್ಸ್ ಇರ್ತಾರೆ, ಅಶ್ವಿನ್, ಜಡೇಜಾ ಮತ್ತು ನೂರ್ ಅಹ್ಮದ್. 3 ಕ್ವಾಲಿಟಿ ಸ್ಪಿನ್ನರ್ಸ್. ಚೆನ್ನೈ ಪಿಚ್ಚಲ್ಲಂತೂ ಪಕ್ಕ 150 ಮೇಲೆ ಇವ್ರ ಮೇಲೆ ಸ್ಕೋರ್ ಹೋಗೋದೇ ಡೌಟ್ ಅಂತ ಅನ್ನಿಸ್ತಾ ಇದೆ. 3 ಜನ ಸ್ಪಿನ್ನರ್ಸ್ ಇದ್ದಾರೆ. ಸೊ ಹಾಗೆ 3 ಜನ ಫಾಸ್ಟ್ ಬೌಲರ್ ಕೂಡ ಇದ್ದಾರೆ. ತುಂಬ ಬ್ಯಾಲೆನ್ಸಿಂಗ್ ಆಗಿದೆ ಟೀಮು. ಸೊ 3 ಜನ ಫಾಸ್ಟ್ ಬೌಲರ್, 3 ಜನ ಸ್ಪಿನ್ನರ್ಸ್, ಅದ್ರ ಜೊತೆಗೆ ಶಿವಮ್ ದುಬೆ ಆ್ಯಸ್ ಅ ಆಲ್ರೌಂಡರ್. ಆ್ಯಂಡ್ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನೋಡೋದಾದರೆ, ಸೊ ಈ ಪ್ಲೇಯಿಂಗ್ 11 ನಾನು ಮಾಡಿರೋದು ಫಸ್ಟ್ ಬೌಲಿಂಗ್ ಸೆಲೆಕ್ಟ್ ಮಾಡುವಾಗ. ಸೊ ಅವ್ರ ಬ್ಯಾಟಿಂಗ್ ಬರೋವಾಗ ಇವರು ಅನ್ಶುಲ್ ಕಂಬೋಜ್ನ ದೀಪಕ್ ಕೂಡ ಜೊತೆ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಆವಾಗ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಆಗುತ್ತೆ. ಸೊ ಇನ್ ಕೇಸ್ ಇವರಿಗೆ ಏನಾದರೂ ಮಿಡ್ಲಲ್ಲಿ ಬೌಲಿಂಗ್ ಲೆಗ್ ಸ್ಪಿನ್ನರ್ ಬೇಕು ಅಂತ ಹೇಳಿದರೆ ಶ್ರೇಯಸ್ ಗೋಪಾಲ್ನ ಕೂಡ ಪಿಕ್ ಮಾಡ್ಬೋದು. ಸೊ ಬ್ಯಾಟಿಂಗ್ ಆಲ್ರೆಡಿ ಸ್ಟ್ರಾಂಗ್ ಆಗಿದೆ. ಸೊ ಇನ್ ಕೇಸ್ ಜಾಸ್ತಿ ರನ್ ಹೋಗಿದರೆ ಆ ಟೈಮಲ್ಲಿ ದೀಪಕ್ ಕೂಡ ಪಿಕ್ ಮಾಡಿ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಮಾಡಿಸ್ಬೋದು. ಸೊ ಇದಿಷ್ಟು ಇವರು ಪ್ಲೇಯಿಂಗ್ 11. ಸೊ ತುಂಬ ಸ್ಟ್ರಾಂಗ್ ಆಗಿದೆ ಟೀಮ್, ತುಂಬ ಬ್ಯಾಲೆನ್ಸಿಂಗ್ ಟೀಮ್ ಆಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ಟೀಮ್ ಈ IPL ಅಂತ ಹೇಳ್ಬೋದು. ಕಪ್ ಗೆಲ್ಲುವಂಥ ಎಲ್ಲ ಚಾನ್ಸ್ ಇದೆ ಇವರಿಗೆ. ನೋಡಬೇಕು ಯಾವ ಥರ ಆಡ್ತಾರೆ ಅಂತ. ಸೊ ಇದಿಷ್ಟು ಇವ್ರ ಪ್ಲೇಯಿಂಗ್ 11 ಆ್ಯಂಡ್ ಸ್ಕ್ವಾಡ್ ಬಗ್ಗೆ. ಥ್ಯಾಂಕ್ ಯು.